ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆನೇ ವಾಕ್ ಹೊರಟ್ವಿ, ಸೇಮ್ 5:30ಗೆ. ಸೊ ನಂದಿ ರೋಡ್ಗೆ ಹೋಗೋಣ ಅಂತ ಹೊರಟ್ವಿ, ಆದರೆ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಸೊ ರೇಸ್ ಕೋರ್ಸ್ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾಂಟೆಕ್ಸ್ ರೋಡಲ್ಲಿ ಹೊರಟ್ವಿ. ಸೊ ವಾಕ್ ಹೊರಟಾಗ ನಾವು ಅಲ್ಲಿ ದಾರಿಲೇನೆ ಬರುವಾಗ ಸೊ ಅಲ್ಲಿ ಪೊಲೀಸ್ದೊಂದು ಹಾರ್ಸ್ ರೈಡಿಂಗ್ ಹೋಗ್ತಾಯಿತ್ತು. ಸೊ ಹಾಗೆ ನೋಡ್ಕೊಂಡು ನಾವು ರೇಸ್ ಕೋರ್ಸ್ ಗಂಟ ಹೋದ್ವಿ ಅಷ್ಟೇ, ಮತ್ತೆ ಪೂರ್ತಿ ಹೋಗಲಿಲ್ಲ. ಮತ್ತೆ ರಿಟರ್ನ್ ವಾಪಸ್ಸು ಬಂದ್ವಿ. ನಾವು ತುಂಬ ದೂರ ಹೋಗೋಕ್ಕಾಗಲ್ಲ, ಆಫೀಸಿಗೆ ಲೇಟ್ ಆಗುತ್ತೆ ಅಂತ. ಸೊ ಹಾಗೆ ಸೆಲ್ಫಿ ತೊಗೊಂಡು ಸೊ ನಾನು ಅತ್ತೆ ಮನೆಗೆ ಬಂದೆ, ಪಾಪುನ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ಸ್ವೀಟಿ ಬಂದಳು. ಸೊ ಸ್ವೀಟಿನ ಹಾಗೆ ಎತ್ಕೊಂಡು ಮುದ್ದಾಡ್ಬಿಟ್ಟು ಸ್ವೀಟಿನ ಬಿಟ್ಬಿಟ್ಟು ಸೊ ಪಾಪುನ ಕರ್ಕೊಂಡು ನಾನು ಮನೆಗೆ ಹೊರಟೆ. ಯಾಕೆಂದರೆ ಪಾಪುಗೆ ಅವನಿಗೆ ಪ್ರೋಟೀನ್ ಶೇಕ್ ಕೊಡಿಸ್ಬೇಕಾಗಿತ್ತು. ಸೊ ಅವನಿಗೆ ಅದಕ್ಕೋಸ್ಕರ ಅಂತಲೇ ಬೆಳಗ್ಗೆನೇ ಅವ್ನ ಇಬ್ಬರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋದೆ. ಸೊ ನಮ್ಮ ಮನೆಯವ್ರು ರೆಡಿ ಮಾಡ್ತಾಯಿದ್ರು. ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ಟಿಫನ್ ಮಾಡ್ಕೊಂಡು ನಾನು ಆಫೀಸ್ಗೆ ಹೊರಟೆ. ಇನ್ನು ಅವನು ಬಿಟ್ಬಿಟ್ಟು ಹೋಗ್ಬೇಕಲ್ವ ಅತ್ತೆ ಮನೇಲಿ. ಸೊ ಹಾಗಾಗಿ ನಾನು ಆಫೀಸ್ಗೆ ಹೊರಟೆ. ಸೊ ಆಫೀಸಿಗೆ ಬಂದು ಪೂಜೆ ಮುಗಿಸ್ಕೊಂಡು ಸೊ ಸಿಸ್ಟಮಲ್ಲಿ ಕೂತ್ಕೊಂಡೆ. ಸೊ ಇದು ನನ್ನ ಮಿನಿ ಗಣಪತಿ ಹೇಗಿದೆ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು. ಸೊ ಮಧ್ಯಾಹ್ನ ಲಂಚ್ಗೆ ಅಂತ ಕೇರಳ ಪುದುಚೇರಿ ಅನ್ನೋ ಫುಡ್ ತರಿಸ್ಕೊಂಡಿದ್ವಿ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಬಟ್ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ನಾನು ಫಸ್ಟ್ ಟೈಮ್ ಕೇರಳ ಫುಡ್ ತಿಂತಾ ಇರೋದದು. ಸೊ ಹಾಗೆ ನಾನು ಸ್ವಾತಿ ಲಿಫ್ಟಲ್ಲಿ ಆಟ ಆಡ್ತಾಯಿದ್ವಿ. ಸೊ ಹಾಗೆ ಒಂದು ಸ್ಮಾಲ್ ವೀಡಿಯೋ ಮಾಡ್ಕೊಂಡು ಆಟ ಆಡ್ತಾಯಿದ್ವಿ. ಸೊ ಹಾಗೆ ಮುಗಿಸ್ಕೊಂಡು ಆಫೀಸೆಲ್ಲ 6:30ಗೆಲ್ಲ ಆಫೀಸ್ ಮುಗೀತು. ಸೊ ಮುಗಿಸ್ಕೊಂಡು ನಾನು ಪಾಪುನ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಗರಡಿ ಹತ್ರ ಬಂದೆ. ನಾನು ಗರಡಿ ಹತ್ರ ಬಂದು ಪಾಪು ಕರ್ಕೊಂಡು ನನ್ನ ಮನೆಗೆ ಹೊರಟೆ. ಇನ್ನು ಮಳೆ ಬಂದುಬಿಟ್ರೆ ಕಷ್ಟ ಅಲ್ವಾ, ಹಂಗಾಗಿ. ಸೊ ನನ್ನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.